ನಮಸ್ಕಾರ, ಲಿತ್ವಿ ಕ್ರಾಫ್ಟ್ ಅಂಡ್ ಕ್ರಿಯೇಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ರೀತಿಯ ತೋರಣ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿದ್ರೆ ನಾವು ಬಿಡುವ ಎಲ್ಲ ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬನ್ನಿ, ತೋರಣಕ್ಕೆ ಬೇಕಾಗುವ ವಸ್ತು ಏನೇನು ಬೇಕಾದ ನೋಡೋಣ. ಬನ್ನಿ. ಪಿಂಕ್ ಪೆಟಲ್ಸ್, ಗ್ರೀನ್ ಪೆಟಲ್ಸ್, ಚಕ್ರ ಮೊಗ್ಗು, ಮಲ್ಲಿಗೆ ಮೊಗ್ಗು, ಇದು ಕುಚ್ಚಿಗೆ ಹಾಕೋ ಬೀಡ್ಸ್, ತೋರಣ ಮಧ್ಯೆ ಹಾಕೋ ಬೀಡ್ಸ್, ಸೂಜಿ ದಾರ, ರಿಂಗ್. ಒಂದು ದಾರಾಗೆ ಸೂಜಿ ಕೋಣಿಸ್ಕೊಂಡು ಒಂದು ರಿಂಗ್ ಕಟ್ಕೊಂಡು 3 ಕುಚ್ಚಿಗೆ ಹಾಕೋ ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಮಲ್ಲಿಗೆ ಮೊಗ್ಗನ್ನ ಹಾಕೊಬೇಕಾಗತ್ತೆ. ಒಂದು ಮಲ್ಲಿಗೆ ಮೊಗ್ಗು, ಒಂದು ಬೀಡ್ಸ್. ಆ ರೀತಿಯಲ್ಲಿ 25 ಮಲ್ಲಿಗೆ ಮೊಗ್ಗನ್ನ ಹಾಕಬೇಕಾಗತ್ತೆ. ಒಂದು ಮಲ್ಲಿಗೆ ಮೊಗ್ಗು, ಒಂದು ಬೀಡ್ಸ್. ಈ ರೀತಿ 25 ಮೊಗ್ಗನ್ನು, ಒಂದು ಬೀಡ್ಸು, ಒಂದು ಮಲ್ಲಿಗೆ ಮೊಗ್ಗು, ಆ ರೀತಿಯಲ್ಲಿ ಮೊಗ್ಗನ್ನ ಕೋಣಿಸ್ಕೋಬೇಕು. 25 ಮಲ್ಲಿಗೆ ಮೊಗ್ಗು ಹಾಕೊಂಡಾಯ್ತು. ಈಗ ಇದು ಪೆಟಲ್ಸ್ ಮಧ್ಯೆ ಹಾಕೋ ಬೀಡ್ಸ್. ಇದು ಈಗ ಒಂದು ಬೀಡ್ಸ್ ಹಾಕೊಂಡಿದ್ದೀನಿ. 4 ನೋಡಿ, ಪೆಟಲ್ಸ್ ಹೇಗೆ ಫೋಲ್ಡಿಂಗ್ ಹಾಕೋದಂತ ಹೇಳ್ಕೊಡ್ತೀನಿ. ಒಂದು ಪೆಟಲ್ಸ್ ತಗೊಂಡು 3 ಸ್ಟೆಪ್ ಬರಂಗೆ ಈ ರೀತಿ ಫೋಲ್ಡಿಂಗ್ ಮಾಡಬೇಕಾಗತ್ತೆ. 4 ಪೆಟಲ್ಸ್ ಹಂಗೆ ಪೆಟಲ್ಸ್ಗಳನ್ನ ಹಾಕಬೇಕು. 4 ಗ್ರೀನ್ ಪೆಟಲ್ಸ್, ಒಂದು ಬೀಡ್ಸ್, ಒಂದು ಚಕ್ರ ಮೊಗ್ಗು, ಮತ್ತೆ ಒಂದು ಬೀಡ್ಸ್. ಈಗ ಪಿಂಕ್ ಕಲರ್ ಪೆಟಲ್ಸ್ ಹಾಕಬೇಕಾಗತ್ತೆ. 1 2 3 4 5 4 ಪೆಟಲ್ಸ್ ಹಾಕಬೇಕಾಗತ್ತೆ. 4 ಪೆಟಲ್ಸಿಗೆ ಒಂದು ಬೀಡ್ಸ್, ಒಂದು ಚಕ್ರ ಮೊಗ್ಗು ಹಾಕಬೇಕು. ಮತ್ತೆ ಒಂದು ಬೀಡ್ಸ್ ಹಾಕೊಂಡು 4 ಗ್ರೀನ್ ಕಲರ್ ಪೆಟಲ್ಸ್ ಹಾಕಬೇಕು. 1 2 3 4 ಗ್ರೀನ್ ಪೆಟಲ್ಸ್ ಹಾಕಿದ್ಮೇಲೆ ಒಂದು ಬೀಡ್ಸ್ ಹಾಕೊಂಡು ಮತ್ತೆ ಒಂದು ಚಕ್ರ ಮೊಗ್ಗು ಹಾಕಬೇಕಾಗತ್ತೆ. ಚಕ್ರ ಮೊಗ್ಗು ಹಾಕೊಂಡು ಒಂದು ಬೀಡ್ಸ್ ಹಾಕಬೇಕು. ಮತ್ತೆ ಪಿಂಕ್ ಕಲರಿನ ಪೆಟಲ್ಸ್ 4 ಹಾಕಬೇಕು. 1 2 3 4 5 4 ಪೆಟಲ್ಸ್ ಮತ್ತೆ ಒಂದು ಬೀಡ್ಸ್ ಹಾಕಬೇಕು. ಈ ರೀತಿ ಒಂದು ಪಿಂಕು, ಒಂದು ಗ್ರೀನು, ಒಂದು ಚಕ್ರ ಮೊಗ್ಗು, ಆ ರೀತಿಯಲ್ಲಿ ಕಾಂಬಿನೇಷನ್ ಮಾಡ್ಕೊಂಡು 10 ಚಕ್ರ ಮೊಗ್ಗು ಬರಬೇಕಾಗತ್ತೆ. ಈಗ 10 ಚಕ್ರ ಮೊಗ್ಗು ಹಾಕಾಯ್ತು. ಈಗ ಇಲ್ಲಿ ಮಲ್ಲಿಗೆ ಮೊಗ್ಗು ಎಷ್ಟು ಹಾಕೊಂಡಿದೀವೋ ಅಷ್ಟೇ ಮೊಗ್ಗು ಇಲ್ಲೂ ಸಹ ಹಾಕೊಬೇಕಾಗತ್ತೆ. ಒಂದು ಮಲ್ಲಿಗೆ ಮೊಗ್ಗು, ಒಂದು ಬೀಡ್ಸು, ಮತ್ತೆ ಒಂದು ಮಲ್ಲಿಗೆ ಮೊಗ್ಗು, ಆ ರೀತಿಯಲ್ಲಿ 25 ಮಲ್ಲಿಗೆ ಮೊಗ್ಗನ್ನು ಹಾಕೊಬೇಕಾಗತ್ತೆ. ಈಗ ಮಲ್ಲಿಗೆ ಮೊಗ್ಗು ಹಾಕಾಯ್ತು. ಇಲ್ಲಿ ಹೇಗೆ ಪೆಟಲ್ಸ್ಗಳು ಹಾಕಿದ್ವೋ ಇದು 4 ಸ್ಟೆಪ್ ಬರಬೇಕು. ಇದು ಮಲ್ಲಿಗೆ ಮೊಗ್ಗುದು ಅಷ್ಟೇ 4 ಸ್ಟೆಪ್ ಬರಬೇಕು. ಈಗ 4 ಸ್ಟೆಪ್ಪಿಂದು ಈ ರೀತಿನೇ ತೋರಣನ ಹಾಕಬೇಕಾಗತ್ತೆ. ಈ ರೀತಿ 4 ಸ್ಟೆಪ್ ಹಾಕಿದ್ಮೇಲೆ ಈಗ ಕುಚ್ಚು ಹಾಕಬೇಕು. 9 ಕುಚ್ಚಿಗೆ ಹಾಕೋ ಬೀಡ್ಸ್ನ ಹಾಕಬೇಕಾಗತ್ತೆ. 2 3 4 5 6 7 8 9. ಈಗ ಪಿಂಕ್ ಕಲರಿಂದು 2 ಪೆಟಲ್ಸು, 3 ಪೆಟಲ್ಸ್ ಹಾಕೊಳ್ಳಿ, ಅವಾಗ ದಿಂಡು ಚೆನ್ನಾಗಿ ಬರುತ್ತೆ. 3 ಪೆಟಲ್ಸು ಪಿಂಕ್, 3 ಪೆಟಲ್ಸು ಗ್ರೀನ್, 3 ಪೆಟಲ್ಸ್ ಪಿಂಕ್,
ಈಗ ಎಕ್ಸ್ಟ್ರಾ ದಾರನ ಕಟ್ ಮಾಡಿ ತೆಗೆದ್ಬಿಡೋಣ. ತೆಗೆದ್ಬಿಟ್ಟು ಇಲ್ಲೊಂದು ನಾಟ್ ಹಾಕೊಬೇಕಾಗತ್ತೆ. ಎಕ್ಸ್ಟ್ರಾ ದಾರನ ಕಟ್ ಮಾಡಿಬಿಡೋಣ. ಒಂದು ನಾಟ್ ಹಾಕೊಂಡಿದ್ದೀನಿ. ಈಗ ಇಲ್ಲಿ ಕುಚ್ಚು ಹಾಕಿದ್ವಲ್ಲ ಅದೇ ರೀತಿಯೇ ಇಲ್ಲೂ ಸಹ ಕುಚ್ಚು ಹಾಕಬೇಕಾಗತ್ತೆ. 3 ಪೆಟಲ್ಸು ಪಿಂಕ್, 3 ಪೆಟಲ್ಸು ಗ್ರೀನ್, 3 ಪೆಟಲ್ಸು ಪಿಂಕ್. ಒಂಬತ್ತು ಬೀಡ್ಸ್ನ ಕುಚ್ಚಿಗೆ ಹಾಕೋ ಬೀಡ್ಸ್ನ ಹಾಕೊಬೇಕಾಗತ್ತೆ. 3, 4, 5, 6, 7, 8, 9. 9 ಕುಚ್ಚಿಗೆ ಹಾಕೋ ಬೀಡ್ಸ್ ಹಾಕಿದ್ಮೇಲೆ ಇಲ್ಲಿ ಕುಚ್ಚು ಹಾಕಿದ್ವಲ್ಲ, ಇಲ್ಲಿ 2 ದಾರ ಇರುತ್ತೆ. ಆ ದಾರದ ಮಧ್ಯೆನೇ ಸೂಜಿಗೆ ಕೋಣಿಸ್ಕೋಬೇಕಾಗತ್ತೆ. ಈಗ 9 ಕುಚ್ಚಿಗೆ ಹಾಕೋ ಬೀಡ್ಸ್ ಹಾಕೋಬೇಕು. 1, 2, 3, 4, 5, 6, 7, 8, 9. 3 ಪಿಂಕ್ ಕಲರ್ ಪೆಟಲ್ಸ್ ಹಾಕೋಬೇಕು. ಮೂರು ಗ್ರೀನ್ ಕಲರ್ ಪೆಟಲ್ಸ್, 3 ಪಿಂಕ್ ಕಲರ್ ಪೆಟಲ್ಸ್. ಈಗ ಎಕ್ಸ್ಟ್ರಾ ದಾರನ ಕಟ್ ಮಾಡಿ ಒಂದು ನಾಟ್ ಹಾಕೊಂಡ್ಬಿಡೋಣ. ಈಗ ಸೈಡ್ ತೋರಣ ರೆಡಿಯಾಗಿದೆ. ಒಂದು ಸೂಜಿಗೆ ದಾರ ಕೋಣಿಸ್ಕೊಂಡು ಒಂದು ರಿಂಗ್ ಕಟ್ಕೊಂಡು 3 ಕುಚ್ಚಿಗೆ ಹಾಕೋ ಬೀಡ್ಸ್ ಹಾಕೊಂಡಿದ್ದೀನಿ. ಈಗ 25 ಮಲ್ಲಿಗೆ ಮೊಗ್ಗನ್ನ ಹಾಕೊಬೇಕು. ಒಂದು ಮಲ್ಲಿಗೆ ಮೊಗ್ಗು, ಒಂದು ಬೀಡ್ಸು, ಆ ರೀತಿಯಲ್ಲಿ 25 ಮಲ್ಲಿಗೆ ಮೊಗ್ಗನ್ನ ಹಾಕೊಬೇಕಾಗತ್ತೆ. ಈಗ 4 ಗ್ರೀನ್ ಕಲರ್ ಪೆಟಲ್ಸ್ ಹಾಕೊಬೇಕು. ನಾಲ್ಕು ಗ್ರೀನ್ ಕಲರ್ ಪೆಟಲ್ಸ್ ಹಾಕಿದ್ಮೇಲೆ ಒಂದು ಬೀಡ್ಸ್, ಒಂದು ಚಕ್ರ ಮೊಗ್ಗು, ಒಂದು ಬೀಡ್ಸ್, 4 ಪಿಂಕ್ ಕಲರ್ ಪೆಟಲ್ಸ್, ಒಂದು ಬೀಡ್ಸ್, ಮತ್ತೆ ಒಂದು ಚಕ್ರ ಮೊಗ್ಗು ಹಾಕೊಂಡು ಒಂದು ಬೀಡ್ಸ್ ಹಾಕೊಂಡು 4 ಗ್ರೀನ್ ಕಲರ್ ಪೆಟಲ್ಸ್ ಹಾಕೊಬೇಕಾಗತ್ತೆ. 1, 2, 3, 4. ನೋಡಿ, ಈ ರೀತಿ ಒಂದು ಗ್ರೀನು, ಒಂದು ಚಕ್ರ ಮೊಗ್ಗು, ಒಂದು ಪಿಂಕ್ ಕಲರ್, ಆ ರೀತಿಯಲ್ಲಿ 10 ಚಕ್ರ ಮೊಗ್ಗನ್ನ ಹಾಕಬೇಕಾಗತ್ತೆ. ಈಗ 10 ಮೊಗ್ಗಿಂದು ಚಕ್ರ ಮೊಗ್ಗಿಂದ ಹಾಕಾಯ್ತು. ಈಗ ಇಲ್ಲಿ ವೈಟ್ ಕಲರಿನ ಮೊಗ್ಗು, ಮಲ್ಲಿಗೆ ಮೊಗ್ಗು ಹಾಕಿದೀವಲ್ಲ, ಈಗ ಮಲ್ಲಿಗೆ ಮೊಗ್ಗನ್ನ ಹಾಕಬೇಕಾಗತ್ತೆ. 25 ಮಲ್ಲಿಗೆ ಮೊಗ್ಗನ್ನ ಹಾಕಬೇಕಾಗತ್ತೆ. ಒಂದು ಮಲ್ಲಿಗೆ ಮೊಗ್ಗು, ಒಂದು ಬೀಡ್ಸು, ಆ ರೀತಿಯಲ್ಲಿ 25 ಮಲ್ಲಿಗೆ ಮೊಗ್ಗನ್ನ ಹಾಕಬೇಕು. ಈಗ 25 ಮಲ್ಲಿಗೆ ಮೊಗ್ಗು ಹಾಕಾಯ್ತು. ಈಗ 3 ಬೀಡ್ಸ್ ಹಾಕೋಣ. ಇದು ಮಧ್ಯದ ತೋರಣಗೆ 2 ಸ್ಟೆಪ್ ಬರುತ್ತೆ. ಅದೇ ಸೈಡ್ ತೋರಣ ಆದರೆ 4 ಸ್ಟೆಪ್ ಹಾಕಬೇಕು. ಒಂದು ಕಡೆ ಕುಚ್ಚು ಹಾಕಬೇಕು. ಇದು 2 ಕಡೆನೂ ರಿಂಗ್ ಕಟ್ಟಬೇಕಾಗತ್ತೆ. ಇದನ್ನ ದಾರನ ಕಟ್ ಮಾಡಿಬಿಡೋಣ.
ಈಗ ಮಧ್ಯದ ತೋರಣನು ರೆಡಿ ಆಗಿದೆ. ಈಗ ಒಂದು ರಿಂಗ್ ಕಟ್ಕೋಬೇಕಾಗತ್ತೆ. ಮೂರು ಕುಚ್ಚಿಗೆ ಹಾಕೋ ಬೀಡ್ಸ್ ಹಾಕೊಬೇಕು. ಈಗ ಪೆಟಲ್ಸ್ನ ನಾಲ್ಕು ಪೆಟಲ್ಸ್ನ ಹಾಕೋಬೇಕಾಗತ್ತೆ ಪಿಂಕ್ ಕಲರಿಂದು. ನಾಲ್ಕು ಪಿಂಕ್ ಕಲರ್ ಪೆಟಲ್ಸ್ ಹಾಕಿದ್ಮೇಲೆ ಒಂದು ಬೀಡ್ಸ್ ಹಾಕೊಂಡು ಮತ್ತೆ 4 ಪಿಂಕ್ ಕಲರ್ ಬೀಡ್ಸ್ ಪೆಟಲ್ಸ್ ಹಾಕೊಬೇಕು. ಮೂರು ಸ್ಟೆಪ್ಪು ಪಿಂಕ್ ಕಲರಿಂದು 4 ಪೆಟಲ್ಸ್ ಹಂಗೆ ಹಾಕ್ತಾ ಬರಬೇಕಾಗತ್ತೆ. ಹೊಸೊಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿದ್ರೆ ನಾವು ಬಿಡುವ ಎಲ್ಲ ವಿಡಿಯೋನ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಈಗ ಗ್ರೀನ್ ಕಲರಿಂದು ಎರಡು ಸ್ಟೆಪ್ ಹಾಕೊಂಡಿದ್ದೀನಿ. ಮತ್ತೆ ಇಲ್ಲಿ ಪಿಂಕ್ ಹಾಕಿದ್ವಲ್ಲ, ಇಲ್ಲೂ ಸಹ ಪಿಂಕ್ ಕಲರಿಂದು 3 ಸ್ಟೆಪ್ ಹಾಕಬೇಕಾಗುತ್ತೆ. 1 2 3 4 ಮತ್ತೆ ಒಂದು ಬೀಡ್ಸು ಮತ್ತೆ 4 ಪಿಂಕ್ ಕಲರಿಂದು 3 ಸ್ಟೆಪ್ ಹಾಕಿದ್ಮೇಲೆ ಮತ್ತೆ 9 ಬೀಡ್ಸು ಕುಚ್ಚಿಗೆ ಹಾಕೋ ಬೀಡ್ಸ್ ಹಾಕೊಬೇಕಾಗತ್ತೆ. 2 3 4 5 6 7 8 9 ಕುಚ್ಚಿಗೆ ಹಾಕೋ ಬೀಡ್ಸ್ ಹಾಕಿದ್ಮೇಲೆ ಪಿಂಕ್ ಕಲರ್ ಪೆಟಲ್ಸು 3 ಪೆಟಲ್ಸ್ ಹಾಕೊಬೇಕು. ಗ್ರೀನ್ ಕಲರಿಂದ 3 ಪೆಟಲ್ಸ್ ಹಾಕೊಬೇಕಾಗತ್ತೆ. ಪಿಂಕ್ ಕಲರಿಂದ 3 ಪೆಟಲ್ಸ್ ಹಾಕೊಬೇಕು. 1 2 3. ಈಗ ದಾರನ ಕಟ್ ಮಾಡಿ ಒಂದು ನಾಟ್ ಹಾಕೋಣ. ಈಗ ಒಂದು ಸೂಜಿಗೆ ದಾರ ಕೋಣಿಸ್ಕೊಂಡು ಇಲ್ಲಿ ಕುಚ್ಚಿ ಹೇಗೆ ಹಾಕಿದ್ವಿ ಅದೇ ರೀತಿ 3 ಪೆಟಲ್ಸಿಂದು ಪಿಂಕ್ ಕಲರಿಂದ ಹಾಕೊಬೇಕು. 3 ಪಿಂಕ್ ಕಲರ್ ಪೆಟಲ್ಸ್ ಹಾಕಿದ್ಮೇಲೆ ಗ್ರೀನ್ ಕಲರಿಂದು ಪೆಟಲ್ಸು 3 ಹಾಕೊಬೇಕಾಗುತ್ತೆ. ಪಿಂಕ್ ಕಲರಿನ ಪೆಟಲ್ಸು 3 ಹಾಕೊಬೇಕು. ಈಗ ಬೀಡ್ಸ್ ಇದೆಯಲ್ಲ, ಈ ಬೀಡ್ಸ್ನ 9 ಬೀಡ್ಸ್ ಹಾಕೊಬೇಕಾಗತ್ತೆ. 2 3 4 5 6 7 8 9. ಈಗ ಇಲ್ಲಿ ಕುಚ್ಚು ಹಾಕಿದ್ವಲ್ಲ, ಈ ಕುಚ್ಚಿಂದ ದಾರ ಇದೆ ನೋಡಿ, ಆ ದಾರದಿಂದ ಸೂಜಿನ ಕೋಣಿಸ್ಕೋಬೇಕಾಗತ್ತೆ. 2 ದಾರದ ಮಧ್ಯೆನೇ ಸೂಜಿ ಕೋಣಿಸ್ಕೋಬೇಕು. ಈಗ 9 ಕುಚ್ಚಿಗೆ ಹಾಕೋ ಬೀಡ್ಸ್ ಹಾಕೊಬೇಕಾಗತ್ತೆ. 1 2 3 4 3 ಪಿಂಕ್ ಕಲರ್ ಪೆಟಲ್ಸ್, 3 ಗ್ರೀನ್ ಕಲರ್ ಪೆಟಲ್ಸ್, 3 ಗ್ರೀನ್ ಕಲರ್ ಪೆಟಲ್ಸ್, ಈಗ ಎಕ್ಸ್ಟ್ರಾ ದಾರನ ಕಟ್ ಮಾಡಿ ಒಂದು ನಾಟ್ ಹಾಕೊಬೇಕಾಗುತ್ತೆ. ಎಕ್ಸ್ಟ್ರಾ ದಾರನ ಕಟ್ ಮಾಡಿ ತೆಗೆದ್ಬಿಡೋಣ. ಈಗ ಮಧ್ಯದ ಕುಚ್ಚು ರೆಡಿ ಆಗಿದೆ. ಈಗ ಮಧ್ಯದ ತೋರಣ 2 ಆಗಿದೆ. 2 ತೋರಣನು ಕಟ್ಕೊಂಬಿಡೋಣ. 2 ತೋರಣನು ಕಟ್ಟಿ ಈ ಕುಚ್ಚಿದೆಯಲ್ಲ, ಈ ಕುಚ್ಚು ಸಹ ಕಟ್ಕೋಬೇಕು. ಇದನ್ನ ಕಟ್ ಮಾಡಿ ತೆಗೆದ್ಬಿಡೋಣ. ಮತ್ತೆ ಈಗ ಸೈಡ್ ತೋರಣಗಳನ್ನ ಕಟ್ಕೊಬೇಕಾಗತ್ತೆ.
ನೋಡಿದ್ರಲ್ಲ, ಚಕ್ರ ಮೊಗ್ಗು ಮಲ್ಲಿಗೆ ಮೊಗ್ಗು ಹಾಕಿ ತೋರಣ ಹಾಕೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ನಿಮಗೂ ಕೂಡ ಇಷ್ಟವಾಗಿದೆ ಅನ್ಕೊಂತೀನಿ. ಇದರಲ್ಲೇ ಇನ್ನೊಂದು ಕಲರು ಹಾಕಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಪರ್ಪಲ್ ಕಲರಿಂದು ಹಾಕಿದ್ದೀನಿ ತೋರಣ. ನಿಮಗೂ ಕೂಡ ಇಷ್ಟವಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ಶೇರ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು.